ಮ್ಯಾಗಿ ಮಾಡ್ತಾ ಇದ್ದೀನಿ. ನನಗೆ ಟಿಫನ್ ತಿನ್ನೋದಕ್ಕೆ ಮ್ಯಾಗಿ ಮಾಡ್ಕೊತಾ ಇದ್ದೀನಿ. ಅರ್ಜುನ್ ಆಚೆ ಹೋದ ಅವ್ರ ಫ್ರೆಂಡ್ಸ್ ಜೊತೆ. ಎಲ್ಲೋ ಹೋಗಿ ಇನ್ನೊಂದು ಒನ್ ಅವರ್ ಆಗುತ್ತೆ ಅವ್ನು ಬರೋದು. ಇನ್ನೂ ಲೇಟ್ ಆಗ್ಬೋದು, ಗೊತ್ತಿಲ್ಲ. ಅವ್ನು ಬಂದಮೇಲೆ ಮತ್ತೆ ಇಬ್ರು ಜೊತೆಗೆ ಸಿಗ್ತೀವಿ. ಅಲ್ಲಿ ಗಂಟೆ ಏನೇನಾಗುತ್ತೆ ಏನು ಅಂತ ನೋಡೋಣ. ನಾನು ಇವಾಗ ತಾನೇ ಎದ್ದೆ. ಎದ್ದೋಳಷ್ಟಲ್ಲಿ ಹೋಗ್ಬಿಟ್ಟಿದ್ದಾನೆ ಅವನು. ಹೋಗಿ ಬರ್ತೀನಿ ಅಂದ್ಬಿಟ್ಟು ಹೋದ. ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಟಿಫನ್ ಮಾಡ್ಕೊತಾ ಇದ್ದೀನಿ. ಟಿಫನ್ ಅಂದರೆ ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀನಿ. ಏನದು ನೆನ್ನೆದೇ ಬಸ್ಸಾರು ಅನ್ನ ಎಲ್ಲ ಇದೆ. ಹಾಗೆ ಅನ್ನ ಬೇಡ ಬೆಳಿಗ್ಗೆ ಹೊತ್ತು ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಈವ್ನಿಂಗ್ ಜಿಮ್ಗೆ ಹೋಗ್ತೀವಿ ಇವತ್ತು. ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ. ಅರ್ಜುನ್ ಬೇರೆ ಅವ್ನ ಫ್ರೆಂಡ್ಸ್ ಜೊತೆ ಹೋದ್ನಲ್ಲ, ಸೊ ಅದಕ್ಕೋಸ್ಕರ ಅವ್ನು ಬಂದಮೇಲೆ ಈವ್ನಿಂಗು ಅವನು ನಾನು ಜೊತೆಗೆ ಜಿಮ್ಗೆ ಹೋಗ್ತೀವಿ. ಸರಿ, ಓಕೆ. ಅವ್ನು ಬಂದಮೇಲೆ ನೋಡೋಣ ಏನಾಗುತ್ತೆ ಏನು ಅಂದ್ಬಿಟ್ಟು. ಓಕೆ, ನೂಡಲ್ಸ್ ಹಿಂಗಾಗಿದೆ. ತಿಂದ್ಬಿಟ್ಟು ಮತ್ತೆ ನಿಮಗೆ ಸಿಗ್ತೀನಿ. ಏನು ಹೇಳ ನಾನು ಏನು ಹೇಳ್ತಿದ್ದಲ್ಲ. ಸರಿ, ಯಾಕೆ ಬಗ್ರೆ ಪಾಪು? ಏನಪ್ಪ ಏನು ಹೇಳ್ತಿದ್ದಲ್ಲ ಹೇಳ. ವರ್ಷ ವರ್ಷ ಸೀಗಡಿ ಮಗ್ದೋಳು ಅಂತ ಹೇಳ್ತೀನಿ. ಯಾಕೆ ಸೀಗಡಿ ಮಕ್ಕ ಅಲ್ವಾ ನಂದು ಸೀಗಡಿ ಮುಖ ಆದ್ರೆ ನಮ್ಮ ಅಪ್ಪಂದು ಬೆರಣಿ ಮಕ್ಕ. ತಲೆಯಲ್ಲಿ ಬೆರಣಿ ಇಟ್ಕೊಂಡ ನೋಡು. ಇಲ್ಲೋಡಲ್ಲಿ ಚಿಕ್ಕ ವಯಸ್ಸಲ್ಲಿ ತಲೆಯಲ್ಲೇ ಜಾರು ಬಂಡೆ ಆಡ್ತಿದ್ದಲ್ಲ ನಮ್ಮ ನೀನು. ಈ ಶೂದೇ ಒಂದು ಇದಿದೆ, ಹಿಸ್ಟ್ರಿ ಇದೆ. ಹೇಳ ಏನು ಹಿಸ್ಟ್ರಿ? ನೀನೇ ಹೇಳಪ್ಪ. ಹೇಳಿ, ನೀನೇ ಯಾವಾಗಲೇ ಹೇಳ್ತಿದ್ದಲ್ಲ ಏನು ಹಿಸ್ಟ್ರಿ ಇದೆ ಅಂತ. ನಾನಲ್ಲ, ನೀನೇ ಹೇಳ್ತಿದ್ದಿದ್ದು ಹೇಳು. ಈ ಶೂಗೋಸ್ಕರ ನಮ್ಮ ಅಮ್ಮನ ಹತ್ರ ಎಷ್ಟು ಅಳೋನು ಗೊತ್ತಾ, ಈ ಥರ ಶೂ ಬೇಕು ನನಗೆ ಅಂತ. ಅಂದಲ್ಲಿ ಅದೇ ಚಿಕ್ಕ ವಯಸ್ಸಲ್ಲಿ ಎಷ್ಟು ಅಳ್ತಿದ್ದ. ಈ ಥರ ಶೂ ಕೊಡ್ಸೋಕ್ಕೆ ನಮ್ಮ ಹತ್ರ ಆ್ಯಕ್ಚುಲಿ ಅವಾಗ ದುಡ್ಡಿರಲಿಲ್ಲ ನಮ್ಮ ಅಮ್ಮವ್ರ ಹತ್ರ. ಈಗ ಅದಕ್ಕೆ ನಾನೇ ಕೊಡ್ಸಿದ್ದೀನಿ ನನ್ನ ಮಗನಿಗೆ, ಹಾಕೊಳ್ಳಿ. ಅದಕ್ಕೆ ನಮ್ಮಮ್ಮ ಎಷ್ಟು ಉದ್ದ ಮಾಡೈತೆ ನೋಡು. ನೀನು ದುಡ್ದು ನೀನು ತಗೊಳ್ಳೋ ಗಂಟ ಮಾಡೈತೆ ನಮ್ಮಮ್ಮ. ಇವಾಗ ನಿನ್ನ ಮಗನಿಗೆ ನೀನು ಶೂ ತಕ್ಕೊಡಂಗೆ ಆಗಿದ್ಯಾ ಏನೋ. ನಾಚಿಕೆ ಅವನಿಗೆ ಹೇಳೋಕ್ಕೆ. ಸೀರಿಯಲ್ ನೋಡ್ತಿರೋದು ನೋಡಿ. ಎಲ್ಲಾರ್ದು ಒಂದು ಕತೆ ಆದ್ರೆ ನಮ್ಮ ಅಜ್ಜಿದೇ ಒಂದು ಕತೆ. ಏಯ್ ಪಾಪು, ವರ್ಷಿತ ನೋಡಿ ಮೆಹಂದಿ ಹಾಕ್ತಾವಳೆ ನಮ್ಮ ಅಮ್ಮಂಗೆ. ಅವಳು ಮೆಹಂದಿ ಹಾಕೋದು ಯಾವಾಗ ಕಲ್ತ್ಲಪ್ಪ ಅನ್ನೋದೇ ನನಗೆ ಯೋಚನೆ. ತಪ್ಕೊಂಡು ಬಿಟ್ಕೊಂಡು ಹಾಕ್ತಾವಳೆ. ಸರಿ, ಹಾಕಿ ಎಂಜಾಯ್ ಯುವರ್ ಸೆಲ್ಫ್. ಯಾವ ಡ್ಯಾನ್ಸ್ ಫೋಟೋನ ಇತ್ತಲ್ಲ ಎಲ್ಲೈತಲ್ಲ? ಐತಲ್ಲ. ಈಗ ನಾನು ಮಂತ್ರಿ ಮಾಲ್ಗೆ ಬಂದಿದ್ದೀನಿ. ಏನಕ್ಕೆ ಅಂತ ಅಂದರೆ ನನ್ನ ಫ್ರೆಂಡ್ನ ತುಂಬ ದಿನ ಆಗಿತ್ತು ಮೀಟ್ ಮಾಡಿ, ಅದಕ್ಕೋಸ್ಕರ ಬಂದೆ. ಈಗ ಕ್ಯಾಮ್ರಾ ಹಿಂದೆಗಡೆ ನನ್ನ ಫ್ರೆಂಡ್ ಇದ್ದಾನೆ, ಅದಕ್ಕೋಸ್ಕರ ಅವನ್ನ ತೋರ್ಸೋಕ್ಕಾಗಲ್ಲ, ಅವ್ನಿಗೆ ಸ್ವಲ್ಪ ನಾಚಿಕೆ. ಅದಕ್ಕೋಸ್ಕರ ನಾನೊಬ್ಬನೇ ಮಾತಾಡ್ತಿದ್ದೀನಿ. ಓಕೆ, ನೆಕ್ಸ್ಟ್ ವೇಣು ಬಂದಾಗ ಇಲ್ಲಿ ಫುಲ್ಲು ನಾನು ನಿಮಗೆ ಮಾಲೆಲ್ಲ ತೋರಿಸ್ತೀನಿ. ಇವತ್ತು ಗೌರಿ ಗಣೇಶನ ಮನೆಗೆ ತಗೊಂಬರ್ತೀವಿ. ಸೊ ಅದಕ್ಕೆ ಮನೆಯಲ್ಲಿ ಎಲ್ಲ ಡೆಕೋರೇಟ್ ಮಾಡೋಣ ಅಂತ. ಈಗ ನಾನು ಇವಳು ಏನಕ್ಕೆ ಹೋಗ್ತಾ ಇದ್ದೀವಿ, ಅರ್ಜುನ್ ಏನಕ್ಕೆ ಬಂದಿಲ್ಲ ಅಂದರೆ, ಕಳ್ಳನ ಮಗ ನನ್ನನ್ನು ಬಿಟ್ಟು ಮೂವಿಗೆ ಓಡೋಗೋದೇನೆ. ಕಾಳಿಪಟ 2 ಮತ್ತೆ ಓಡೋಗ್ಬಿಟ್ಟಾನೆ. ತಪ್ಪಲ್ವಾ ಇದು? ಹೌದು, ತುಂಬಾ ತಪ್ಪಿದು. ಬಂದಾಗ ವಿಚಾರಿಸೋಣ. ಕ್ಲಾಸ್ ತೊಗೊಂಬಿಡೋಣ ಅಲ್ವಾ? ಕ್ಲಾಸ್ ತೊಗೊಳ್ಳೋಣ. ಅವ್ನು ಬರಲಿ, ಅವ್ನು ಕಾಯ್ತಾ ಇದ್ದೀನಿ. ಅವ್ನು ಬರೋ ಗಂಟ. ಎಲ್ಲಿದ್ಯಾ ಅಂತ ಫೋನ್ ಮಾಡಿದೆ. ಏನೋ ಒಂಥರ ದೊಡ್ಡದಾಗಿ ಸೌಂಡ್ ಬಂತು. ಎಲ್ಲಿದ್ಯೋ ಅಂತ ಕೇಳಿದ್ದಕ್ಕೆ ಮೂವಿಯಲ್ಲಿದ್ದೀನಿ ಅಂದ. ಸಡನ್ನಾಗಿ ಕಟ್ ಮಾಡಿದ್ದೀನಿ. ಎದ್ರುಕೊಂಡು 2-3 ಸತಿ ಫೋನ್ ಮಾಡ್ದೆ, ಎತ್ತಲಿಲ್ಲ ನಾನು. ಅವ್ನು ಬಂದಮೇಲೆ ಮತ್ತೆ ಅವನಿಗೆ ಮಾಡ್ತೀನಿ ಸರಿಯಾಗಿ.
ಓಕೆ ಇವಾಗ ಹೋಗೋಣ. ಇವಾಗ ಅಮ್ಮಂಗೆಲ್ಲ ಮೆಹಂದಿ ಹಚ್ಬಿಟ್ಟು ಇವಾಗ ಡೆಕೋರೇಟ್ ಮಾಡೋದಕ್ಕೆ ಐಟಮ್ಸ್ ಎಲ್ಲ ತಗೋಬರೋದಕ್ಕೆ ಹೋಗ್ತಾ ಇದೀವಿ. ಹೋಗ್ಬಿಟ್ಟು ತಗೊಂಡು ಬರೋಣ. ಬಾಯ್. ಓಕೆ ಇವಾಗ ಹೋಗಿ ತಂದ್ವಿ. ನಾನು ವರ್ಷಿತಾ ಅರ್ಜೆಂಟು ಹೋಗ್ಬೇಕಿತ್ತು ಅವ್ರ ಮನೆಗೆ ಓದ್ಲು. ತಂದಿದ್ದೀವಿ. ಇದ್ರಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ಹಿಂಗಿರುತ್ತೆ. ಮತ್ತು ಇದು ಕಲರ್ ಪೇಪರ್ ಗೊತ್ತಲ್ಲ ನಿಮಗೆ, ಇದು ಗಣಪತಿ ಇದಕ್ಕೆ ಟೇಬಲ್ಗೆ ಹಾಕೋಕ್ಕೆ. ಮತ್ತು ಇದು ಅಂಟೋದು. ಇನ್ನು ಮಿಕ್ಕಿದ್ದು ಅರ್ಜುನ್ ತರ್ತಾನಂತೆ, ಅವ್ನು ಇನ್ನೂ ಬಂದಿಲ್ಲ. ಸೊ ಆನ್ ದ ವೇ ಇದ್ದಾನೆ, ಬರ್ತಿದ್ದಾನೆ. ಆಲ್ರೆಡಿ ಆಯಿತು ಟೈಮ್ 4:30 ಆಯಿತು. ಅವ್ನು ಬಂದಮೇಲೆ ಮತ್ತೆ ಎಲ್ಲ ಫುಲ್ ನಮ್ಮ ಡ್ಯಾಡಿ ಕ್ಲೀನ್ ಮಾಡ್ತಿದ್ದಾರೆ. ಕ್ಲೀನ್ ಆದಮೇಲೆ ಮತ್ತೆ ಡೆಕೋರೇಟ್ ಮಾಡೋಣ. ಓಕೆ ಇವಾಗ ಫುಲ್ ಎಲ್ಲ ಕೆಲಸ ಮಾಡ್ತಿದ್ದು ನೋಡಿ ನಮ್ಮಮ್ಮ. ಪಾಪ ನನ್ನ ಮಗ ಇಷ್ಟು ಕೆಲಸ ಮಾಡ್ತವನಲ್ಲ ಅಂದ್ಬಿಟ್ಟು ಬಾರ ಇಲ್ಲಿ ಅಂತ ಕರೆದ್ಬಿಟ್ಟು ಪಿಜ್ಜಾ ಆರ್ಡ್ರ್ ಮಾಡ್ಕೊ ಅಂತ ಅಂದರು. ಆರ್ಡ್ರ್ ಮಾಡಿದ್ದೀನಿ. ಸೊ ಇನ್ನೇನು ಬರುತ್ತೆ, ಏನು ಖುಷಿ ಆಯ್ತು ತಿನ್ನಪ್ಪ. ಏನು ತಲೆ ತಿಂದ ಅವ ಪಿಜ್ಜಾ ಬೇಕು ಅಂತ ಹೋಗ್ಲಿ ಅಂತ ತರ್ಸ್ಕೊಳಪ್ಪ ಅಂತ ಹೇಳ್ದ. ಅಮ್ಮನ ಕೈಲೆಲ್ಲ ದುಡ್ಡು ಕೊಟ್ಬಿಡ್ತೀವಲ್ಲ, ಸೊ ಅದಕ್ಕೋಸ್ಕರ ನಾವೇನು ಸ್ವಲ್ಪ ಕೊಡ್ತಾರೆ, ಇಲ್ಲ ಅಂತಲ್ಲ, ಕೊಟ್ಬಿಟ್ಟು ಹಂಗೆ ಎಲ್ಲ ಇಸ್ಕೊಂಡ್ಬಿಡ್ತಾರೆ. ಅದೇ ಇಸ್ಕೊಂತೀವಿ ಅಂದ್ರೆ ಈ ತರ ಏನೋ ಖರ್ಚು ಕೊಡಮ್ಮ ಅಂತ ಇಸ್ಕೊಳ್ಳೋದು ಅಷ್ಟೇ. ಓಕೆ ಇವಾಗ ಪಿಜ್ಜಾ ಬಂದಮೇಲೆ ನಾನು ಅಮ್ಮ ಇಬ್ರು ತಿಂತೀವಿ. ಓಕೆ ಪಿಜ್ಜಾ ಬಂದಿದೆ, ಈಗ ನೋಡೋಣ ಹೆಂಗಿದೆ ಏನು ಒಳಗಡೆ. ಓಕೆ ಗಣೇಶ ಕೂರ್ಸೋಕ್ಕೆಲ್ಲ ರೆಡಿ ಆಗಿದೆ. ಈ ಕಡೆ ಎಲ್ಲ ಕ್ಲೀನಿಂಗು. ಈಗ ಟೇಬಲ್ ಕ್ಲೀನ್ ಮಾಡ್ತಿದ್ದಾರೆ ನಮ್ಮ ಡ್ಯಾಡಿ. ಎಲ್ಲ ತೊಳ್ಕೊಂಬಂದರು, ಈಗೆಲ್ಲ ಒರೆಸ್ತವ್ರೆ. ಓಕೆ ಇನ್ನೊಂದು 6:30 7 8 ಗಂಟೆ ಹೋಗ್ಬಿಟ್ಟು ಗಣೇಶನ ತರೋಣ. ಬೋ ಪಿಜ್ಜಾ ನನಗಿದೆ ಇಷ್ಟ. ಪಿಜ್ಜಾದಲ್ಲಿ ಯಾವುದಿದು ಮಾರ್ಗರೇಟಾ ಚೀಸ್ ಬಸ್ಟ್ ಅಂತ, ಅದೇ ಇಷ್ಟ ನನಗೆ. ನಮ್ಮ ಡ್ಯಾಡಿನೂ ತಿನ್ನಕ್ಕೆ ರೆಡಿ ಆಗವ್ರೆ. ಇವನು ರೆಡಿ ಆಗಿದ್ದಾನೆ. ಓಕೆ ಇವಾಗ ತಿಂದ್ಬಿಟ್ಟು ಮತ್ತೆ ಸಿಗ್ತೀನಿ. ಓ ಮೈ ಗಾಡ್, ಲೋ ವಿಡಿಯೋ ಮಾಡ್ಬೇಕಾರೆ ಎಂಟ್ರಿ ಆದಲ್ಲ ನೀನು. ಯಾವಾಗಲೂ ವಿಡಿಯೋ ಮಾಡ್ಬೇಕಾರೆ ಎಂಟ್ರಿ ಆಗ್ತಾನೆ. ನೋಡಿಲ್ಲಿ ನಾನು ತಿನ್ನಲ್ಲ. ನಿನಗೈತೆ ನಿನಗೆ ಇವಾಗ ನನ್ನ ಜೊತೆ ಮೂವಿಗೆ ಬಾರ ಅಂತ ಕರೆದ್ರೆ ನೀನು ನನ್ನ ಜೊತೆ ಮೂವಿಗೆ ಬಂದಿಲ್ಲ ನೀನಲ್ಲ. ಇನ್ಯಾರ ಜೊತೆ ಇದೆ? ನಿನ್ನ ಫ್ರೆಂಡ್ಸ್ಗಳ ಜೊತೆ ಹೋಗಿದ್ಯಾ? ನೀನು 2 ಸತಿ ಹೋದ್ವಲ್ಲ ಗಾಳಿಪಟ. ಇನ್ನೊಂದ್ಸತಿ ನೋಡ್ಬೇಕು ಅಂತ ಹೇಳಿಲ್ವ? ಇನ್ನೊಂದ್ಸತಿ ಬತ್ತಿ ನಡಿ ಹೋಗೋದ. ನಾನೇ ಕರ್ಕೊಂಡು ಹೋಗ್ತೀನಿ ನಡಿ, ನೈಟ್ ಹೋಗೋದ. ಓಕೆ ಇವಾಗ ಸ್ವಲ್ಪ ಇವನಿಗೆ ಚೆನ್ನಾಗಿ ಹೊಡೆದ್ಬಿಟ್ಟು ಮತ್ತೆ ಸಿಗ್ತೀನಿ ನಿಮಗೆ. ಆಮೇಲೆ ಇನ್ನೊಂದು ಕಬಡ್ಡಿ ತಂದಿದ್ದೀನಿ, ಕಬಡ್ಡಿ ಆಡೋದಕ್ಕೆ, ಆಟ ಆಡೋದು ಅಂತ. ಆಮೇಲೆ ಇವತ್ತು ಪಾಪ ಒಬ್ರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಹೌದಾ? ಎಲ್ಲಿ? ಓಕೆ ಅದು ಇವತ್ತು ಫ್ರೆಂಡ್ಸ್ ಅಲ್ಲ, ಅದು ಬೈಕಲ್ಲಿ ನನಗೆ ಗೊತ್ತು ಇವತ್ತು ಹಬ್ಬ ತುಂಬ ರಶ್ ಇರುತ್ತೆ, ಮತ್ತು ಬೈಕಲ್ಲಿ ಹೋದ್ರೆ ಆಗಲ್ಲ ಅಂದ್ಬಿಟ್ಟು ಆಟೋದಲ್ಲಿ ಹೋಗಿದ್ದೆ. ಆಟೋದಲ್ಲಿ ಬರೋ ಟೈಮಲ್ಲಿ ಒಬ್ರು ಸಬ್ಸ್ಕ್ರೈಬರ್ ಸಿಕ್ಕಿ ನಿಲ್ಲಿಸಿ ಪಾಪ ಮಾತಾಡಿ ಕಳಿಸಿದ್ರು. ಓಕೆ ಇವಾಗ ಅವ್ನು ಪಿಜ್ಜಾ ತಿಂದು ಖಾಲಿ ಮಾಡ್ತಾನೆ. ನೀ ಇವಾಗ ಸುಧಾರಿಸ್ಕೊ, ಒಂದು ಸ್ವಲ್ಪ ಹೊತ್ತು 2 ನಿಮಿಷ ಹೊಡೆದ್ಬಿಟ್ಟು ಆಮೇಲೆ ಸಿಗ್ತೀನಿ. ಜಿಮ್ಗೆ ಹೋಗಿದ್ದೆ ಬೆಳಿಗ್ಗೆ. ಏಯ್ ಪ್ರಾಮಿಸ್ ಹೋಗಿ ಬಂದೆ ನಾನು. ಈಗ ನಾನು ಹೊಡಿತೀನಿ ಅವನಿಗೆ ಸ್ವಲ್ಪ ಹೊತ್ತು ಬ್ರೇಕ್, ಟೇಕ್ ಅ ಬ್ರೇಕ್. ಇವಾಗ ದೇವ್ರ ಮನೆ ಫುಲ್ಲು ಕ್ಲೀನ್ ಮಾಡೋರೆ, ಹಬ್ಬಕ್ಕೆ ರೆಡಿ ಮಾಡ್ತಾರೆ. ಇಲ್ಲಿ ಅಂಕಲ್ ದೇವರು ಅದು ಪೂಜೆ ಎಲ್ಲ ತಡೀತಾರೆ. ಅಂಕಲ್ ಹೆಂಗ ಅನ್ಸ್ತೈತೆ ಅನುಭವ ತಳಿತಿರೋದು? ಇವಾಗ ಅಂಕಲ್ ತಡೀತಾರೆ. ಇವಾಗ ಹೋಗಿ ಗಣೇಶ ತಗೋಬರೋಣ. ಓಕೆ ಇವಾಗ ವೇಣು ಎಲ್ಲ ರೆಡಿ ಮಾಡ್ತವನೆ. ಪಂಚೆ ಇದು ದೇವ್ರಿಗೆ ಅಂತಾನೆ ಸಪ್ರೇಟಾಗಿ ಇಟ್ಟಿರ್ತೀವಿ ನಾವು. ಇದೇ ಟೇಬಲ್ ಮೇಲೆ ಗಣಪತಿನ ಕೂರ್ಸೋದು. ಏನಮ್ಮ? ನಾನು ಮಡ್ಸ್ಕೊಡ್ತೀನಿ, ಕೊಡು ಅಂತ ಹೇಳು ಅವನಿಗೆ. ನೀನು ಹೇಳಮ್ಮ. ಅವಾಗಿಂದ ರೆಡಿ ಮಾಡಿಸಿ ಕೂರ್ಸಿದ್ರೆ ಗಣೇಶನ್ ಗೌರಿ ತರೋಣ ಅಂತ, ಒಬ್ನು ಬರ್ತಾ ಇಲ್ಲ.
ಇರಾಮ ಹೋಗದ ಇಟ್ಕೊಳ್ಳೋ ಇದು ಇಲ್ಲಿ ಇದನ್ನ ಹಂಗೆ ಹಾಕ್ಬಿಡು ನೀನು. ಡೊಳ್ಳು ಹೊಟ್ಟೆ ಗಣಪ. ಓಕೆ, ಇದೆಲ್ಲ ಬಂದು ಈಗ ನಾನು ಸೇರಿ ಇದನ್ನೆಲ್ಲ ಅಂಟಿಸ್ಬೇಕು. ಇದೆಲ್ಲ ಅಂಟಿಸಿದ ಮೇಲೆ ಮತ್ತೆ ನಿಮಗೆ ಸಿಗ್ತೀವಿ. ಓಕೆ, ಫೈನಲ್ ಲುಕ್ಕು. ಠಾನ್ 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 ನಮಗೆ ಬರಂಗೆ ಮಾಡಿದ್ದೀವಿ. ಸೊ ಒಂಥರ ಚೆನ್ನಾಗಿದೆ ಅನಿಸುತ್ತೆ ನನಗೆ. ಅರ್ಜುನ್ಗೂ ಚೆನ್ನಾಗಿದೆ, ನಮ್ಮ ಮನೇಲಿ ಎಲ್ಲರಿಗೂ ಚೆನ್ನಾಗಿದೆ ಅಂತ ಅನಿಸ್ತು. ಸೊ ಅದಕ್ಕೆ ಈ ಥರ ಮಾಡಿದ್ದೀವಿ. ಗಣೇಶ ಹಬ್ಬ ಬಂತು ಅಂದ್ರೇ ಈ ಥರ ಒಂಥರ ಕಲರ್ ಪೇಪರ್ಸ್ಗಳು ಕಳೆ ಎದ್ದು ಕಾಣುತ್ತೆ. ಸೊ ಅದರಿಂದ ನಾವು ಈ ಥರ ಮಾಡಿದ್ದೀವಿ. ಇವಾಗ ಗಣೇಶ ತರಕೋಣ. ಅರ್ಜುನ ಎದ್ದೋಳು ಬೇಗ, ಮಲ್ಕೋಬಾರ್ದಂಗೆ. ಗಣಪತಿ ತರಕೋಣ. ಓಕೆ, ಇವಾಗ ಗಣಪತಿ ತರಕೋಣ. ನಮ್ಮ ಡ್ಯಾಡಿ ಪೂಜೆ ರೂಮ್ಗೆ ಹೋದವರು ಇನ್ನೂ ರೆಡಿ ಆಗಿಲ್ಲ. ಫುಲ್ಲು ತೋರಿಸ್ತೀನಿ ಬನ್ನಿ. ಆಯ್ತಾ ರೆಡಿ ಎಲ್ಲ? ಫುಲ್ ಎಲ್ಲ ವಾಷಿಂಗ್ ಆಗ್ಬಿಡೈತೆ ಫುಲ್ಲು. ದೇವ್ರ ಮನೆ ಒಂದು ಕಳೆ ಬಂದಿದೆ ಈಗ. ಓಕೆ, ಇವಾಗ ಹೋಗೋಣ ಗಣಪತಿ ತರಕ್ಕೆ. ಓಕೆ, ಇವಾಗ ನಾವು ಗೌರಿ ಗಣೇಶ ತರಕ್ಕೆ ಹೋಗ್ತಾ ಇದ್ದೀವಿ. ಈ ಥರ ತಟ್ಟೆಯಲ್ಲಿ ಅಕ್ಕಿ ಎಲ್ಲ ಇಟ್ಬಿಟ್ಟು ಅರ್ಜುನ ಗಣಪತಿ ಎತ್ಕೊಂಡು ಬರ್ತಿದ್ದಾನೆ. ಅವನೇ ಒಂದು ದೊಡ್ಡ ಗಣಪತಿ ಹೋಗ್ಬಿಟ್ಟಿದ್ದಾನೆ. ಗಣೇಶ ಗಣೇಶ ಓ, ಇವಾಗ ನಮ್ಮ ಚಿಕ್ಕಪ್ಪನ ನೋಡೋಣ ಬನ್ನಿ. ಇಲ್ಲ ನೋಡಿ, ನಮ್ಮ ಚಿಕ್ಕಪ್ಪ ಆರಾಮಾಗಿ ಕುತ್ಕೊಂಡ್ ಬಿಟ್ಟಿದ್ದಾರೆ. ಯಾರ ತಲೆನೋವು ಬೇಡ ಅಂತ. ನಮ್ಮಪ್ಪ ನೋಡಿ, ನಮ್ಮ ಪಾಪನ ಇಟ್ಕೊಂಡು ನಿಂತ್ಕೊಬಿಟ್ಟಿದ್ದಾರೆ. ಎಲ್ಲ ಹೋಗ್ತಾ ಇದ್ದಾರೆ. ಆರಾಮಾಗಿ ಕುತ್ಕೊಂಡು ಆರಾಮಾಗಿದ್ದಾರೆ. ಅಲ್ಲೇನೂ ಬರ್ಲಿಲ್ಲ. ಯಾರ ತಂಟೆ ತಕ್ರಾರೂ ಬೇಡ ಅಂದ್ಬಿಟ್ಟು ಹೋಗಿದ್ದಾರೆ. ನೋಡಿ, ಜಾಮ್ ಆಗಿರೋದು ಫುಲ್ಲು. ಫ್ರೀನೇ ಇಲ್ಲ. ಎಲ್ಲ ಪಾಪ ಗಣೇಶ ತಗೊಳ್ಳೋದಕ್ಕೆ ಬಂದ್ಬಿಟ್ಟಿದ್ದಾರೆ. ಗಣಪ ಗಣಪ ಗಜಮುಖನೆ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಗಜಮುಖನೆ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಸೊ ಇವಾಗ ಬಂದ್ವಿ. ಇವಾಗ ಗಣಪತಿ ತಗೊಂಡ್ ಬಂದ್ವಿ. ಈಗ ಇನ್ನೇನು ಮೇಲೋಗಿ ಗಣಪತಿ ನೀಡೋದು ಅಷ್ಟೇ. ದೊಡ್ಡ ಗಣಪ ಇವನೇ. ನಮ್ಮ ಮನೇಲಿ ಇವನೊಂದು ಕೂರಿಸ್ಬಿಟ್ರೆ ಸಾಕು ಗಣಪನೇ. ಯಾರಾದ್ರೂ ಸೇಲ್ ಮಾಡ್ಬೇಕಂತ ನಾವು ಸತಿ ಏನ್ ಮಾಡೋಣ ಅನ್ಕೊಂಡ್ವಿ. ಒಂದ್ ಸೊಂಡ್ಲು ಬರುತ್ತಲ್ಲ ಮಖಕ್ಕೆ, ವರ್ಷನ್ ಹಾಕಿ ಕೂರ್ಸೋಣ ಅನ್ಕೊಂಡ್ವಿ. ಇದು ಒಂದು ಶಾಸ್ತ್ರ. ಇದು ಬಂದ್ಬಿಟ್ಟು ಗಣಪತಿನ ಮತ್ತೆ ಗೌರಮ್ಮ ತಾಯಿನ ಇಬ್ರುನ ಮನೆ ಒಳಗೆ ಕರೆಸ್ಕೊಳ್ಳೋ ಅಂತ ಒಂದು ಇದು. ಗೌರಮ್ಮ ಇಲ್ಲಿದೆ. ನಂಗೂ ಇಟ್ಕೊಟ್ಲು ತಾಮಂದವ್ರಿಗೆ
ಗಿಡಕ್ಕೆ ಹಾಕಮ್ಮ ಗಿಡಕ್ಕೆ. ಗಣೇಶ ಬಂದ ಕಾಯಿ ಕಡ್ಬುತ ಅಂದ, ಚಿಕ್ಕ ಬಿದ್ದ ಇನ್ನ ಹಾಕಿಲ್ಲ. ದೊಡ್ಡ ಕೆರೆ ಬಿದ್ದ ಗೆದ್ದ. ಓಕೆ, ಈಗ ಒಂದು ಏನಪ್ಪಾ ಅಂತ ಅಂದ್ರೆ ಗೌರಮ್ಮನ್ನ ಪೂಜೆ ಮಾಡ್ಬೇಕು. ಇದು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತಾರೆ ಯೂಶಲಿ. ಏನು ಅಂತ ಅಂದ್ರೆ ಹಣ ಕೊಟ್ಟವ್ರಿಗೆ ಗೌರಮ್ಮನ ಶಾಸ್ತ್ರ ಮಾಡ್ತಾರೆ. ಶಾಸ್ತ್ರ ಗೌರಮ್ಮನ ಮಾಡ್ತಾರೆ. ಇಟ್ಬಿಟ್ಟು ಅದ್ರ ಜೊತೆ ಗೌರಮ್ಮನ ಜೊತೆ ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡಿ ಇಡ್ತಾರೆ ನಮ್ಮ ಅಮ್ಮಂಗೆ ಯಾರು ಇಲ್ಲ ಕೊಡಕ್ಕೆ, ಸೊ ಅದಕ್ಕೆ ಹಂಗೆ ಇದ್ ಮಾಡ್ತಾ ಇದೀವಿ ಅಷ್ಟೇ. ಓಕೆ, ಇದು ಗೌರಮ್ಮನ ನೋಡಿ ಗಣೇಶನ್ನ ನಾಳೆನೆ ತೋರ್ಸೋದು. ನೀನ್ ಹೇಳಕ್ ಇಷ್ಟಪಡ್ತೀಯಮ್ಮ? ನಾನೇನು ಹೇಳುದಿಲ್ಲ. ಇವಾಗ ದೇವ್ರ ಮನೇಲಿ ಗೌರಮ್ಮನ ಇಟ್ಬಿಟ್ಟು ಪೂಜೆ ಇಟ್ಬಿಟ್ಟು ಹಂಗೆ ಹಂಗೆ ಪೂಜೆ ಮಾಡ್ಬೇಕು. ಪೂಜೆ ಮಾಡಾದ್ಮೇಲೆ ಅಷ್ಟೇ, ನಾಳೆ ನೆಟ್ಟಿಗೆ ಇಡೋದು. ನಾಳೆ ನೀಟಾಗಿ ತೋರ್ಸೋದು. ಓಕೆ, ಈಗ ಗೌರಮ್ಮನ್ನ ದೇವ್ರ ಮನೇಲಿ ಇಡ್ತೀವಿ, ಗಣಪತಿನ ಇಲ್ಲಿಡ್ತೀವಿ. ಯಾಕೆ ಅಂದ್ರೆ ಗಣಪನ ಬಟ್ಟೆ ಏನಕ್ಕೆ ಓಪನ್ ಮಾಡಲ್ಲ ಅಂತಂದ್ರೆ ಗಣಪ ಬರೋದೇ ನಾಳೆ, ಅದು ಲೆಕ್ಕ. ಇವಾಗಲೇ ಮನೆಯೆಲ್ಲ ನೋಡ್ಬಿಡುತ್ತೆ ಗಣಪ, ಅದಕ್ಕೋಸ್ಕರ ಗಣಪನ್ನ ಈಗ ಇಟ್ಟಿದೀವಿ. ಓಕೆ, ಗಣಪನ್ನ ಈಗ ಇಲ್ಲಿ ಇಟ್ಟಿದೀವಿ. ನಾಳೆ ಅದನ್ನ ಅನ್ಪ್ಯಾಕ್ ಮಾಡಿದಾಗ ನಿಮ್ಗೆಲ್ಲ ತೋರಿಸ್ತೀವಿ. ಗಣಪನ್ನ ಯಾವ್ದು ತಂದಿದೀವಿ ಏನು ಅಂತ ನಿಮ್ಗೆ ಎಲ್ಲ ನಾಳೆ ತೋರಿಸ್ತೀವಿ. ಸೊ ಅಲ್ಲಿವರೆಗೂ ಇವಾಗ ಏನೇ ಇದ್ರು ಕಂಪ್ಲೀಟ್ ಆಗಿ ಗೌರಮ್ಮಂಗೆ ಬಂದಿರೋ ದಿನ ಬಂದಿರೋ ದಿನ ನಾಳೆ ಗಣೇಶ ಬರೋದು, ಅದರಿಂದ ಗಣೇಶನ ನಾಳೆ ತೆಗೆಯೋದು. ಇವತ್ತು ಗೌರಮ್ಮ ಅವರು ಬಂದು ಇಲ್ಲಿ ನೆಲೆಸಿದ್ದಾರೆ. ಅವರು ಏನೇನ್ ಬೇಕು ತವ್ರ ಮನೇಲೆಲ್ಲ ತಿಂತಾರೆ. ಹೌದು, ನಾಳೆ ನಮ್ಮಪ್ಪ ಗಣಪ, ನಾಳೆ ಪ್ರದರ್ಶನ ಗಣಪ ಅವ್ರದ್ದು. ಈ ಗೌರಮ್ಮ ಅವ್ರಿಗೆ ನಮ್ಮ ಗೌರಮ್ಮ ಅವ್ರಿಗೆ ನೀನು ತೋರಿಸಿ ಬಾರಮ್ಮ. ನಾನಲ್ಲ ಇನ್ನು ನೀನೇ ತೋರಿಸಿ ಬಾರಪ್ಪ. ಆಯ್ತಾ ಪೂಜಮ್ಮ? ಕರ್ಪೂರ ಓಕೆ, ಇವತ್ತನ್ನ ವಿಡಿಯೋ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನೀವು ಗಣಪನ ನೋಡಬೇಕು, ಯಾವ ಥರ ಗಣಪನ ತಂದಿದ್ದೀವಿ ಅಂತ ಅಂದರೆ ನೆಕ್ಸ್ಟ್ ವ್ಲಾಗ್ವರೆಗೂ ನೀವು ವೆಯ್ಟ್ ಮಾಡಲೇಬೇಕು. ಓಕೆ, ಇಷ್ಟು ಹೇಳ್ತಾ ಇವತ್ತನ್ನ ವ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಿದ್ದೀವಿ. ಇಷ್ಟ ಆಗಿದ್ರೆ ನಿಮ್ಮೆಲ್ಲರಿಗೂ ಗೊತ್ತು ಏನು ಮಾಡಬೇಕು ಅಂತ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೂ ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಆದಷ್ಟು ಬೇಗ ಹೇಳ್ತಿದ್ನಲ್ಲ 20,000 ಸಬ್ಸ್ಕ್ರೈಬ್ ಮಾಡಿ ಅಂತ, ಬೇಗ ಮಾಡಿ ಪ್ಲೀಸ್. ಓಕೆ, ಇನ್ನು 3,500 ಆದರೆ ನಮಗೆ ಆಗುತ್ತೆ. ಬೇಗ ಕಂಪ್ಲೀಟ್ ಮಾಡಿಸ್ಕೊಡಿ. ಇನ್ನು ಯಾರೆಲ್ಲ ನಮ್ಮನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಿಲ್ಲ, ಬೇಗ ಹೋಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಲ್ಲೋಗಿ ನೀವು ನಮ್ಮನ್ನು ಫಾಲೋ ಮಾಡ್ಕೋಬೋದು. ಹಾಗೆ ನಾವು ಮೋಜಲ್ಲೂ ಸಹ ಇದ್ದೀವಿ. AB ಬ್ಲಾಗ್ಸ್ ಅರ್ಜುನ್ ಬೇಣು ಅಂತ ಹೊಡೆದ್ರೆ ನೀವು ಅಲ್ಲೂ ನಮ್ಮನ್ನು ಫಾಲೋ ಮಾಡ್ಕೋಬೋದು. ಓಕೆ, ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಗಣಪತಿ ಜೊತೆ ನಿಮ್ಮೆಲ್ಲರ ಮುಂದೆ ಬರೋವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.